ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸಂತೋಷ ಎಷ್ಟಾಗ್ತಾಯಿದೆ ಅಂದರೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರು 2 ಮಾಡೆಲ್ ಕ್ವಶನ್ ಪೇಪರು ಅವರ ಕಾಲೇಜಿನಲ್ಲಿ ಕೊಟ್ಟಿದ್ದನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಈ ನಿಜವಾಗಿಯೂ ಈ 2 ಮಾಡೆಲ್ ಕ್ವಶನ್ ಪೇಪರು ಪರ್ಫೆಕ್ಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿದೆ. ಯೂನಿಟ್ ಟೆಸ್ಟ್ 1ಗೆ ಏನು ಕ್ವಶನ್ ಪೇಪರ್ ಪ್ಯಾಟ್ರನ್ ಇರಬೇಕು ಅದು ಪರ್ಫೆಕ್ಟಾಗಿ ಇದೆ. ಧನ್ಯವಾದಗಳು. ನಮಗೆ ಕಳಿಸಿಕೊಟ್ಟಂತಹ ಅವರು ಹೆಸರು ಕಳಿಸಿರ್ತಿದ್ರೆ ಅದನ್ನು ಕೂಡ ನಾನು ಹೇಳ್ತಿದ್ದೆ. ದಯವಿಟ್ಟು ಯಾರೆಲ್ಲ ನಿಮ್ಮ ಎಕ್ಸಾಮ್ ಆದ ತಕ್ಷಣ ಯೂನಿಟ್ ಟೆಸ್ಟ್ 1 ನಮಗೆ ಕ್ವಶನ್ ಪೇಪರನ್ನು ಕಳಿಸ್ಕೊಡ್ತಿರೋ ಅಂತಹ ವಿದ್ಯಾರ್ಥಿಗಳು ನಮಗೆ ನಿಮ್ಮ ಜಿಲ್ಲೆ ಹಾಗೂ ನಿಮ್ಮ ಡಿಸ್ಟಿಕ್ಕು ಹಾಗೂ ನಿಮ್ಮ ಹೆಸರನ್ನು ಜೊತೆಗೆ ಆಯಿತಾ ಸಬ್ಜೆಕ್ಟಲ್ಲೋ ಎಲ್ಲ ಒಂದು ಕಡೆ ಹಾಕಿ ಕಳಿಸಿದರೆ ಬಹಳ ಖುಷಿಯಾಗುತ್ತೆ. ಇಷ್ಟು ವರ್ಷ ಕೆಲಸ ಮಾಡಿರೋದು ಹಾಗೆ ಆಯಿತಾ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ನೋಡಿ ವಿದ್ಯಾರ್ಥಿಗಳೇ, 35 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೆಕೆಂಡ್ ಇಯರ್ PUC 1.5 ಗಂಟೆ ಅಂದರೆ 90 ನಿಮಿಷ ನಿಮಗೆ ಸಿಗುತ್ತೆ ಎಕ್ಸಾಮನ್ನು ಬರೀಲಿಕ್ಕೆ. ಬೆಳಗ್ಗೆನಾದರೂ ಮಾಡ್ತಾರೆ ಅಥವಾ ಮಧ್ಯಾಹ್ನನಾದರೂ ಮಾಡ್ತಾರೆ, ಆ್ಯಸ್ ಪರ್ ದ ಕನ್ವೀನಿಯಂಟ್ ಇನ್ ಯುವರ್ ಕಾಲೇಜಲ್ಲಿ ಯಾವ ಸಮಯದಲ್ಲಿ ನೀವು ವೇಕೆಂಟ್ ಇರುತ್ತೋ ರೂಮ್ಗಳು ಆ ಸಮಯದಲ್ಲಿ ಮಾಡುವಂಥದ್ದಾಗಿರುತ್ತೆ. ಪಾರ್ಟ್ ಎ ನೋಡ್ತಾ ಹೋಗೋಣ. ಈಗ 7 MCQsಗಳು ಇದ್ದಾವೆ. ಇದರ ಮುಂಚೆ ಈಗಾಗಲೇ ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಯೂನಿಟ್ ಟೆಸ್ಟಿಗೆ ಆಯಿತಾ 1 ಅದನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದು ನೋಡ್ಕೊಂಡು ಇದನ್ನು ನೋಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಬಿಡ್ತೀರಾ. ಜೊತೆಗೆ ಫಿಸಿಕ್ಸು ಒಂದು ಕಾಲೇಜಲ್ಲಿ ನಡೆದಂತಹ ಏನಂತೀರ ಕ್ವಶನ್ ಪೇಪರನ್ನೇ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಹಾಗೂ ಕಂಪ್ಯೂಟರ್ ಸೈನ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಒಂದು ರಿಕ್ವೆಸ್ಟಪ್ಪ, ಎಲ್ಲರಿಗೂ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಆಯಿತಾ. ಲೈಕ್ ಕೊಡಿ ವಿಡಿಯೋಗೆ. ವಿಡಿಯೋ ಚೆನ್ನಾಗಿದೆ ಅಂತ ಅರ್ಥ. ಇಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ದೀವಿ ನಿಮಗೆ. ಒಂದು ಲೈಕ್ ಕೊಟ್ಬಿಟ್ಟು ಆಯಿತಾ. ಅಲ್ಲಿ ಇದು ಇನ್ನೊಂದು ವಾರ ಇರುತ್ತೆ ಅಷ್ಟೇ. ಇದು ಸರ್ವೆ ನಡೀತಾ ಇದೆ ಯೂಟ್ಯೂಬಲ್ಲಿ ಆಯಿತಾ. ವಿಡಿಯೋ ಯಾರ್ದು ಚೆನ್ನಾಗಿದೆ, ಮಕ್ಕಳು ಯಾರ ವಿಡಿಯೋ ಇಷ್ಟಪಡ್ತಾರೆ ಅಂತ ದಯವಿಟ್ಟು ವಿಡಿಯೋ ಲೈಕ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಕಮೆಂಟಲ್ಲಿ ಹೈಪ್ ಅಂತ ಕಾಣ್ತಾ ಇದೆ. ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿದರೆ ನಮ್ಮ ವಿಡಿಯೋ ಚೆನ್ನಾಗಿದೆ ಅಂತ ವಿಡಿಯೋ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಆಯಿತಾ. ನೋಡಿ 7 MCQs ಆಯಿತು. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ತಗೊಳ್ಳು ನೋಡ್ಬೋದು. 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಆಯಿತಾ. ಕರೆಕ್ಟಾಗಿ ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಕೊಡಬೇಕು. ಪಾರ್ಟ್ ಬಿಗೆ ಬಂದ್ವಿ. ಈಗ ಪಾರ್ಟ್ ಬಿನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ 4 ಇದಿದ್ದಾವೆ. ಏನಿದ್ದಾವೆ ಅಂತ ಹೇಳಿದರೆ ಕ್ವಶನ್ಸ್ ಇದ್ದಾವೆ. ಆ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕೆ ಅವರು ಉತ್ತರವನ್ನು ಬರೀಬೇಕಾಗಿರುತ್ತೆ. ಆನ್ಸರ್ ಎನಿ 2 ಅಂತ, ಹೌದಲ್ವಾ? ಕರೆಕ್ಟಾಗಿ ಇದೆ. ಇದು ಕೂಡ ಏನೋ ತೊಂದರೆ ಇಲ್ಲ ಇದರಲ್ಲಿ. ಈಚ್ ಕ್ವಶನ್ ಕ್ಯಾರೀಸ್ ಏನಂತೀರ 2 ಮಾರ್ಕ್ಸು. ಪಾರ್ಟ್ ಸಿಗೆ ಬಂದರೆ ನಾವು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಇಲ್ಲಿ ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರ ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಈ ರೀತಿಯಾಗಿ ಸಂಪೂರ್ಣವಾಗಿ ಕ್ವಶನ್ ಪೇಪರನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಆಯಿತಾ ಇಂಗ್ಲೀಷಿನ ಮೆಟೀರಿಯಲನ್ನು ಕೊಟ್ಟಿರ್ತೇನೆ. ಹಾಗೂ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಟ್ಟಿರ್ತೇನೆ. ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ಸಾಕು ಸರ್, ಈ 2 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಇನ್ನೊಂದು ಕ್ವಶನ್ ಪೇಪರು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಇದು ಇಟ್ಕೊಂಡು ಓದ್ಬಿಟ್ರೆ 35 ಔಟ್ ಆಫ್ 35 ಕ್ವಶನ್ ಪೇಪರ್ ಲೀಕ್ ಆಗಿದ್ದೇನೆ ಅಂತ ಅರ್ಥ. ಸರ್, ಸ್ವಲ್ಪ ಸಿಲೆಬಸ್ ಇರುತ್ತೆ, ಅಷ್ಟರಲ್ಲಿ ಎಷ್ಟು ಅಂತ ತೆಗಿತಾರೆ ಕ್ವಶನ್ಸು, ಅದೇ ಕ್ವಶನ್ಸ್ ರಿಪೀಟ್ ಆಗಬೇಕು ಆಯಿತಾ. ಹೆಚ್ಚಾಗಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಕೊಡುವಂಥದ್ದಾಗಿರುತ್ತೆ. ಧನ್ಯವಾದಗಳು. ಏನಾದರೂ ತೊಂದರೆ ಇದ್ದಲ್ಲಿ ಮುಂದಿನ ವಿಡಿಯೋ ಅಥವಾ ಟಾಪಿಕ್ ಏನು ಬೇಕು ಅಂತ ದಯವಿಟ್ಟು ನಮಗೆ ಕಮೆಂಟ್ಸ್ ಮುಖಾಂತರ ತಾವುಗಳು ತಿಳಿಸಬೇಕು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ಯೂನಿಟ್ ಟೆಸ್ಟ್ 1 ನಮಗೂ ಕೂಡ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಫೋಟೋ ಹೊಡೆದು ನಮ್ಮ ಜಿಮೇಲಿಗೆ ಕಳಿಸಿ ಕೊಡ್ತೀರಾ ಅಂತ ಆ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆಯಿತಾ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ಬಯಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.